ಸಂಸತ್ ಗುತ್ತಿಗೆ ಹಾಕೋವರೆಗೆ ನಾವು ಬಿಡಂಗಿಲ್ಲ. ಮತ್ತು ಏನು ನಮಗೆ ಅನ್ಯಾಯ ಆಗಿದ್ದಲ್ಲ ಈಗ ಇಲ್ಲಿ ಬಾಬಾ ಸಾಹೇಬ್ರಾಗಲಿ ಅದು ಛತ್ರಪತಿ ಶಿವಾಜಿ ಮಹಾರಾಜರಾಗಲಿ ರೀ, ಈ ಭವನ ಏನು ಪುತ್ಳಿ ತೆಗೆದಾರಲ್ಲ, ಈ ಪುತ್ಳಿ ಅಲ್ಲಿ ನಿರ್ಮಾಣ ಆಗೋವರೆಗೆ ಇಲ್ಲಿವತ್ತಿಂದ ಸ್ಟಾರ್ಟ್ ಮಾಡಿ ನಾವು ಏನು ಪುತ್ಳಿ ಅನಾವರಣ ಉದ್ಘಾಟನೆ ಆಕೈತಲ್ಲ ಅಲ್ಲಿವರೆಗೆ ನಾವು ಹೋರಾಟ ಮಾಡ್ತೀವಿ. ಈ ಹೋರಾಟಕ್ಕೆ ಬಂದಂಥ ಎಲ್ಲ ಮಾನವಕುಲಕ್ಕೆ ಇವತ್ತು ನಮಗೆ ತಂದಾರ ದಾಳಿ. ಮುಂದೊಂದು ದಿನಮಾನದಲ್ಲಿ ಎಲ್ಲರಿಗೂ ತರ್ತಾರೆ ಇದನ್ನ. ಈಗ ಎಲ್ಲ ಬಿಜಾಪುರದ ಎಲ್ಲ ಯುವಕರು ಹಾಗೂ ಎಲ್ಲ ನಮ್ಮ ಅಣ್ಣತಮ್ಮರು ಬಂದಿದ್ದಾರೆ. ಅದಕ್ಕೆ ಇವತ್ತು ನಾವು ಏನು ಸಂದೇಶ ಕೊಡೋಕೆ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಸಂದೇಶ ಕೊಡ್ತೇವೆ ಅಂದ್ರೆ, ನೀವು ಎಲ್ಲಿವರೆಗೆ ನೀವು ಅದನ್ನು ವಾಪಸ್ ಯಾವ್ದು ಸ್ಥಳದಾಗಿತ್ತಲ್ಲ ಆ ಸ್ಥಳದಾಗ ನೀವು ವಾಪಸ್ ನಿಂದಿರ್ಲಿಲ್ಲ ಅಂತ ತಿಳ್ಕೋರಿ, ಸ್ಥಳದಾಗ ಕುಣಿಸ್ಲಿಕ್ಕೆ ತಿಳ್ಕೋರಿ. ಇದು ಹೋರಾಟ ಇಲ್ಲಿಂದ ಸ್ಟಾರ್ಟ್ ಆಗೈತಿ. ಈಗ ಇದು ಸಂಸತ್ ಗುತ್ತಿಗೆ ಹಾಕೋವರೆಗೆ ನಾವು ಬಿಡಂಗಿಲ್ಲ. ಮತ್ತು ಏನು ನಮಗೆ ಅನ್ಯಾಯ ಆಗೈತಲ್ಲ ಈಗ ಇಲ್ಲಿ ಬಾಬಾ ಸಾಹೇಬ್ರಾಗಲಿ ಅದು ಛತ್ರಪತಿ ಶಿವಾಜಿ ಮಹಾರಾಜರಾಗಲಿ ರೀ, ಈ ಭವನ ಇದೇನು ಪುತ್ಳಿ ತೆಗೆದಾರಲ್ಲ, ಈ ಪುತ್ಳಿ ಅಲ್ಲಿ ನಿರ್ಮಾಣ ಆಗೋವರೆಗೆ ಇಲ್ಲಿವತ್ತಿಂದ ಸ್ಟಾರ್ಟ್ ಮಾಡಿ ನಾವು ಏನು ಪುತ್ಳಿ ಅನಾವರಣ ಉದ್ಘಾಟನೆ ಆಕೈತಲ್ಲ ಅಲ್ಲಿವರೆಗೆ ನಾವು ಹೋರಾಟ ಮಾಡ್ತೀವಿ. ಈ ಹೋರಾಟಕ್ಕೆ ಬಂದಂಥ ಎಲ್ಲ ಅನಾಥಮರಿಗೆ ಏನು ಕರೆ ಕೊಡ್ತೀವಿ ಅಂದ್ರೆ ನಾವು ಈ ಹೋರಾಟ ಏನೈತೆ ಅನ್ನೋದು ನೀವು ಮೊದಲು ಸತ್ಯತೆವಾಗಿ ಎಲ್ಲ ತಿಳ್ಕೊಳ್ರಿ. ತಿಳ್ಕೊಂಡು ಮುಂದಿನ ದಿನಮಾನದಲ್ಲಿ ನಿಮ್ಮ ಹಳ್ಳಿ ಒಳಗಾಗಲಿ ನಿಮ್ಮ ಊರಲ್ಲೆಲ್ಲ ಜಾಗೃತ ಮಾಡ್ರಿ. ಇದು ಅನ್ಯಾಯ ಯಾರಿಗೇ ಆಗಿಲ್ಲ ಅಂದ್ರೆ ಎಲ್ಲರಿಗೂ ಎಲ್ಲ ಮಾನವ ಕುಲಕ್ಕೆ ಇವತ್ತು ನಮಗೆ ತಂದಾರ ದಾಳಿ. ಮುಂದೊಂದು ದಿನಮಾನದಲ್ಲಿ ಎಲ್ಲರಿಗೂ ತರ್ತಾರೆ ಇದನ್ನ. ಈ ಛತ್ರಪತಿ ಶಿವಾಜಿ ಮಹಾರಾಜರ ಏನು ನಮಗೆ ಸ್ವಾತಂತ್ರ್ಯ ಸಲುವಾಗಿ ಏನು ಹೋರಾಟ ಮಾಡಿದಾರಲ್ಲ ಅವ್ರದ ಮೂರ್ತಿನೂ ಅಲ್ಲಿಂದ ತೆರವುಗೊಳಿಸಿದಾರ. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಬರ್ದಾರಲ್ಲ, ಬರ್ದಿದ್ರು ಅವ್ರಿಗೆ ಅರಿವಿಲ್ಲ. ಮುಂದಿನವ್ರಿಗೆ ಏನು ತೆಗೆದಾರಲ್ಲ, ಯಾಕೆ ಬರ್ದಾರ ಅಂದ್ರೆ ಬಾಬಾ ಸಾಹೇಬ್ ಹೇಳ್ಯಾರ, ನೀವೇನು ದಲಿತರದಿರಲ್ಲ ಇಲ್ಲಿ ಒಳಗೆ ಹೋಗಿರ್ತೇಳಿ ನಿಮ್ಮ ಕೈ ಏನು ಮಾಡ್ಯಾರಲ್ಲ ಅದು ಅವ್ರಿಗೆ ತ್ರಾಸ ಆಗತೈತಿ, ಒಳಗೆ ಹೊಂಟಿರ್ತೇಳಿ ತ್ರಾಸ ಆಗತೈತಿ. ಅದಕ್ಕಾಗಿ ಅಲ್ಲಿಂದ ಮೂರ್ತಿನ ತೆರವುಗೊಳಿಸಿದಾರಲ್ಲ ಅದು ಈ ವಿಷಯದಿಂದ ಖಂಡನೀಯ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಮಧ್ಯದಾಗಿ. ಆಮ್ಯಾಗ ಇದು ಮೂರ್ತಿ ಏನಿದಲ್ಲ ಅಲ್ಲಿ ಆದಷ್ಟು ಬೇಗ ಅಲ್ಲಿ ಏನು ತೆಗ್ದಿದಾರಲ್ಲ ಅಲ್ಲೇ ಬಂದ ನೀವು ಉಳಿಸ್ಬೇಕಂತೇಳಿ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೇವ್ರಿ. ಬಸವಕುಮಾರ್ ಕಾಂಬ್ಳೆ ಅಂತೇಳಿ ನಾವು ಇಲ್ಲಿಂದ ದಲಿತ ಮನವೊಲಿಸಿದ ಯುವಕರು. ಜೈ ಭೀಮ್.